ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರೆಂಜಿಂದ ಜ್ಯೂಸ್ ಸಿರಪನ್ನು ತಯಾರಿಸಿ 2 ತಿಂಗಳುಗಳ ಕಾಲ ಹಾಗೆ ಕೆಡದಂತೆ ಹೇಗೆ ಇಡೋದು ಅಂತ ನೋಡೋಣ. ಹೊರಗಡೆಯಿಂದ ಆಯಾಸಾಗಿ ದಣಿದು ಬಂದಾಗೆಲ್ಲ ಇನ್ಸ್ಟೆಂಟಾಗಿ ಮಾಡಿ ಕುಡ್ಕೊಳ್ಳೋದಕ್ಕೆ ತುಂಬ ಸೂಪರ್ ಆಗಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಹೋಮ್ ಮೇಡ್ ಆರೆಂಜ್ ಜ್ಯೂಸ್ ಸಿರಪನ್ನು ಹೇಗೆ ತಯಾರಿಸೋದು ಮನೆಯಲ್ಲಿ ಅಂತ ನೋಡೋಣ. ಆರೆಂಜ್ ಜ್ಯೂಸ್ ಸಿರಪನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 kg ಆಗುವಷ್ಟು ಕಿತ್ತಳೆ ಹಣ್ಣನ್ನು ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಈಗ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಬಟ್ ನಿಮಗೆ ಈ ಜ್ಯೂಸ್ ಸಿರಪನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಹುಳಿಯಾಗಿರುವಂತಹ ಆರೆಂಜ್ ಸಿಕ್ಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಪ್ರತಿಯೊಂದು ಆರೆಂಜನ್ನು ಕೂಡ ಅರ್ಧ ಭಾಗವಾಗಿ ಕಟ್ ಮಾಡಿಕೊಂಡು ಇದರ ಜ್ಯೂಸನ್ನೆಲ್ಲ ತೆಕ್ಕೊಳ್ಬೇಕು. ಪ್ರಮಾಣವನ್ನು ಯಾವ ಥರನೂ ತಗೊಳ್ಬೋದು. ಅರ್ಧ kg ಆದರೂ ತಗೊಂಡ್ರೆ ಅದಕ್ಕೆ ಸರಿಯಾಗಿ ನಾವೀಗ ಕಲ್ಲು ಸಕ್ಕರೆಯನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡ್ತಿರ್ಬೋದು 1 kg ಆಗುವಷ್ಟು ಆರೆಂಜನ್ನು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೀಗ ಈ ಥರ ಜ್ಯೂಸರ್ನ ಸಹಾಯದಿಂದ ನಾವು ಬೀಜವನ್ನು ಕೂಡ ಸಪ್ರೇಟಾಗಿ ತೆಗಿಬೋದು ಇದರಿಂದ. ಈಗ ನೋಡಿ ಪ್ರತಿಯೊಂದು ಅರ್ಧ ಮಾಡಿದಂತಹ ಕಿತ್ತಳೆ ಹಣ್ಣನ್ನು ನಾನು ಜ್ಯೂಸರಿಂದ ಜ್ಯೂಸನ್ನು ತೆಗಿತಾ ಇದ್ದೀನಿ. ಈ ಥರದ ಜ್ಯೂಸರ್ ಇಲ್ಲ ಅಂತಂದರೆ ಕೈಯಲ್ಲಿ ಕೂಡ ಹಿಂಡಿ ರಸವನ್ನು ತೆಕ್ಕೊಳ್ಬೋದು. ಇದರ ಬೀಜವನ್ನು ಮಾತ್ರ ನಾವು ಸಪ್ರೇಟಾಗಿ ಒಂದು ಸ್ಟ್ರೈನರಿನ ಮೂಲಕ ಶೋಧಿಸ್ಕೊಂಡೇ ಇದಕ್ಕೆ ಹಾಕ್ಕೊಳ್ಬೇಕು. ಈಗ ತಳಭಾಗದಲ್ಲಿ ಕಿತ್ತಳೆ ಹಣ್ಣಿನ ರಸ ಯಾವ ಥರ ಸ್ಟೋರ್ ಆಗುತ್ತೆ ಅಂತ ನೋಡ್ಬೋದು. ಒಂದು ಬೀಜನೂ ನಾವು ಇಲ್ಲದಂಗೆ ಜ್ಯೂಸನ್ನು ರೆಡಿ ಮಾಡಿ ಇಟ್ಕೊಳ್ಬೋದು. ಈ ಥರ ಕಿತ್ತಳೆ ಹಣ್ಣಿನಿಂದ ರಸವನ್ನು ಹಿಂಡಿ ತೆಕ್ಕೊಳ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಪಾತ್ರೆ ಮೇಲೆ ಒಂದು ಸ್ಟ್ರೈನರನ್ನು ಇಟ್ಕೊಂಡ್ರೆ ಈಸಿಯಾಗಿ ನಾವು ಬೀಜವನ್ನು ಕೂಡ ಇದರಿಂದ ಸಪ್ರೇಟಾಗಿ ಮಾಡ್ಕೊಳ್ಬೋದು. ನೀವೀಗ ಗಮನಿಸ್ತಾ ಇರ್ಬೋದು ಜ್ಯೂಸರಿನ ಮೇಲ್ಭಾಗದಲ್ಲಿ ನಾವೀಗ ಜ್ಯೂಸ್ ಹಿಂಡ್ಕೊಳ್ತೀವಲ್ಲ ಆವಾಗ ಬೀಜ ಎಲ್ಲ ಸ್ಟೋರ್ ಆಗಿರುತ್ತೆ. ಅದನ್ನು ಈಗ ಸ್ಟ್ರೈನರಿಗೆ ಹಾಕಿ ಎಲ್ಲವನ್ನು ನಾವೀಗ ಶೋಧಿಸ್ಕೊಳ್ಬೇಕು. ಇನ್ನೀಗ ನಾವು ತೆಗೆದಂತಹ ಕಿತ್ತಳೆ ಹಣ್ಣಿನ ರಸವನ್ನು ಕೂಡ ಕೊನೆಯದಾಗಿ ಒಮ್ಮೆ ಶೋಧಿಸ್ಕೊಳ್ಬೇಕಾಗುತ್ತೆ. ಆವಾಗ ಅಕಸ್ಮಾತ್ ಎಲ್ಲಿಯಾದರೂ ಬೀಜ ಎಲ್ಲ ಅದರಲ್ಲಿ ತೆಳಭಾಗದಲ್ಲಿ ಉಳ್ಕೊಂಡಿದ್ರೆಲ್ಲ ಅದನ್ನು ಬೇರೆ ಮಾಡ್ಕೊಳ್ಬೋದು. ಫೈನಲ್ಲಾಗಿ ಈಗ ನಾವು ತೆಗೆದಿಟ್ಟಂತಹ ಕಿತ್ತಳೆ ಹಣ್ಣಿನ ರಸವನ್ನು ಶೋಧಿಸ್ಕೊಳ್ಳೋಣ. ಇದೇ ರೀತಿಯಾಗಿ ಮೂಸಂಬಿ ಜ್ಯೂಸನ್ನು ಕೂಡ ತೆಗಿಬೋದು. ಅದರಲ್ಲಿ ಕೂಡ ಜ್ಯೂಸನ್ನು ಮಾಡ್ಕೊಳ್ಬೋದು. ಬಟ್ ನಿಮಗೆ ಏನು ಅಂತಂದರೆ ಹುಳಿ ಅಂಶ ಸ್ವಲ್ಪ ಜಾಸ್ತಿ ಇರೋದನ್ನೇ ನಾವು ಇದಕ್ಕೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನಾವು ಜ್ಯೂಸ್ ಮಾಡ್ಕೊಳ್ಬೇಕಾದ್ರೆ ಸಪ್ರೇಟಾಗಿ ನಿಂಬೆ ಹಣ್ಣನ್ನೆಲ್ಲ ಹಿಂಡ್ಕೊಳ್ಳುವಂತಹ ಕೆಲಸ ಬರುತ್ತೆ. ಈಗ ನಾವು ತೆಗೆದಿಟ್ಟಂತಹ ಜ್ಯೂಸ್ ಸಿರಪನ್ನು ಅಳತೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನು 1 ಕಪ್ ಅಳತೆಯಿಂದ ನೋಡಿ ಅಳತೆ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ ನಮಗೀಗ ಹತ್ರ 1.25 ಕಪ್ ಅಂತ ಹೇಳ್ಬೋದು. 2 ಕಪ್ಪಿಗೆ ಸ್ವಲ್ಪ ಕಡಿಮೆ ಜ್ಯೂಸ್ ಸಿಕ್ಕಿದೆ ಆರೆಂಜಿದ್ದು. ಅದಕ್ಕೆ ತಕ್ಕಂಗೆ ನಾವೀಗ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಈಗ ಕಿತ್ತಳೆ ಹಣ್ಣಿನ ರಸವನ್ನೆಲ್ಲ ತೆಗೆದಾದ ನಂತರ ಅದರ ಸಿಪ್ಪೆಯನ್ನು ನೋಡಿ ಕ್ಲೀನ್ ಮಾಡ್ಕೊಳ್ಬೇಕು. ಅದರ ಒಳಗಡೆ ಎಲ್ಲ ನಾರಿನ ಅಂಶ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನಾನು ಇದನ್ನು ಬಿಸಾಕದೆ ಒಂದು ರೆಸಿಪಿಯನ್ನು ಮಾಡೋದನ್ನು ತೋರಿಸ್ತೀನಿ. ಅದಕ್ಕಾಗಿ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಸಿಕ್ಕಿದೆಯಲ್ಲ. ನೆಕ್ಸ್ಟ್ ಈಗ ಅದೇ ಇದರಲ್ಲಿ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಜ್ಯೂಸ್ ಸಿರಪ್ ಈಗ 1.25 ಕಪ್ಪಿಗಿಂತ 2 ಕಪ್ ಸಿಕ್ಕಿದೆ ಅಂತಂದರೆ ಇಲ್ಲಿ 1.5 ಕಪ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇದನ್ನು. ಈಗ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ. ನೀವು ಕಲ್ಲು ಸಕ್ಕರೆಯ ಬದಲಾಗಿ ಸಕ್ಕರೆಯನ್ನು ಕೂಡ ಬಳಕೆ ಮಾಡ್ಬೋದು. ಆದರೆ ಕಲ್ಲು ಸಕ್ಕರೆ ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಈಗ ನೋಡಿ ಸಕ್ಕರೆ ಚೆನ್ನಾಗಿ ಕರಗಿದೆ. ಇನ್ನಿದಕ್ಕೆ ನಾವು ಮಾಡಿ ಇಟ್ಟಂತಹ ಕಿತ್ತಳೆ ಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ನಾವಿದನ್ನು ಕಾಯಿಸ್ಕೊಳ್ಳೋಣ. ಇದು ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟಿತ್ತು ಅಂತಂದರೆ ನೋಡಿ ಈ ಥರ ಉಕ್ಕಿ ಹೊರಗಡೆ ಚೆಲ್ಲೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಬೇಕಾಗುತ್ತೆ. ತುಂಬ ನಾವಿದನ್ನು ಈ ಥರ ಕೈ ಬಿಡದಂಗೆ ತಿರುಗಿಸ್ಬೇಕು ಅಂತ ಹಾಗೇನಿಲ್ಲ. ಮೀಡಿಯಂ ಊರಿನಲ್ಲೇ ಇಟ್ಕೊಂಡು 5 ನಿಮಿಷಕ್ಕೊಂದ್ಸರಿ ಈ ಥರ ಕೈ ಆಡಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಜ್ಯೂಸ್ ಸಿರಪ್ ಕೂಡ ರೆಡಿ ಆಗುತ್ತೆ. ಈಗ ನೋಡ್ಬೋದು 1 ಎಳೆ ಪಾಕಕ್ಕಿಂತ ಸ್ವಲ್ಪ ಮೊದಲೇ ನಾವಿದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ಈಗ ನೋಡಿ ಗೊತ್ತಾಗ್ತಿರ್ಬೋದು ಸ್ವಲ್ಪ ಜಿಡ್ಡಿನ ಅಂಶ ಅಂಟಂಟು ಬರ್ತಿದೆ ಅನ್ನುವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಟೋಟಲಾಗಿ ಜ್ಯೂಸ್ ಸಿರಪನ್ನು ತೆಗೆಯೋದಕ್ಕೆ 1/4 ಗಂಟೆಯಿಂದ 20 ನಿಮಿಷ ಮೀಡಿಯಂ ಊರಿನಲ್ಲಿ ಸಾಕಾಗುತ್ತೆ ಇಟ್ಟರೆ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇನ್ನಿದನ್ನು ಸರಿಯಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಅರ್ಧ ಗಂಟೆಯಿಂದ 3/4 ಗಂಟೆ ಎಲ್ಲ ಹಾಗೆ ಇಟ್ಟ ನಂತರ ನಾವಿದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ನೋಡಿ ಅರ್ಧ ಗಂಟೆ ಆದ ನಂತರ ನಾನು ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ಯಾವ ಥರ ಜ್ಯೂಸ್ ಸಿರಪ್ ರೆಡಿಯಾಗಿ ಸಿಕ್ಕಿದೆ ಅಂತ ನೋಡ್ಬೋದು ನೀವು. ಇದನ್ನು ಗ್ಲಾಸಿನ ಬಾಟ್ಲಲ್ಲೇ ಹಾಕಿ ಇಡಬೇಕಾಗುತ್ತೆ. ನಾವಿದನ್ನು 2 ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು.
ಈಗ ನೀವೇನಾದರೂ 1 ವರ್ಷ ಕಾಲ ಕೆಡದಂತೆ ಇಡಬೇಕು ಅಂತಾದರೆ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಕಾಯಿಸಬೇಕಾಗತ್ತೆ. ಒಂದು 25 ನಿಮಿಷದಿಂದ ಅರ್ಧ ಗಂಟೆ ಎಲ್ಲ ಕಾಯಿಸಿದರೆ ನಿಮಗೆ ನೂಲೆಳೆ ಪಾಕ ಬರುತ್ತೆ. ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆ ಪಾಕ. ಆವಾಗ ನೀವು ಆ ಹಂತದಲ್ಲಿ ಸ್ಟವ್ವನ್ನು ಆಫ್ ಮಾಡಿಕೊಂಡು ತಣ್ಣಗಾದ ನಂತರ ಬಾಟ್ಲಿಯಲ್ಲಿ ಹಾಕಿ ತುಂಬಿಸಿಟ್ರೆ 1 ವರ್ಷ ಕೆಡದಂತೆ ಇಟ್ಕೊಳ್ಬೋದು. ಈಗ ಆರೆಂಜ್ ಜ್ಯೂಸ್ ಸಿರಪನ್ನು ತೆಗೆದಾದ ನಂತರ ಇದರಿಂದ ಜ್ಯೂಸನ್ನು ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 4 ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ಮಾಡ್ತಾ ಇದ್ದೀನಿ ಇವತ್ತು. ಅದಕ್ಕಾಗಿ ಜ್ಯೂಸ್ ಸಿರಪನ್ನು 5 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು, ದೊಡ್ಡ ಸ್ಪೂನಲ್ಲಿ. ನಿಮಗೇನಾದರೂ ಸ್ವಲ್ಪ ಜಾಸ್ತಿ ಬೇಕು, ಸ್ಟ್ರಾಂಗ್ ಆಗಿ ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈಗ ಜ್ಯೂಸ್ ಸಿರಪನ್ನು ಹಾಕಿದ್ದಾಯಿತು. ಇನ್ನೀಗ ಅದಕ್ಕೆ ಸರಿಯಾಗಿ 4 ಲೋಟ ಆಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮೇಲಿಂದ ನಿಮಗೆ ಫ್ಲೇವರ್ಸ್ ಬೇಕಿದ್ರೆ ಯಾವುದನ್ನಾದರೂ ಹಾಕ್ಕೊಳ್ಬೋದು, ಅಥವಾ ಸಕ್ಕರೆ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ನಿಂಬೆ ಹಣ್ಣನ್ನು ಕೂಡ ಇದಕ್ಕೆ ಹಿಂಡಿ ಹಾಕ್ಕೊಳ್ಬೋದು. ಹುಳಿಯ ಅಂಶ ಕಡಿಮೆ ಇದೆ ಅಂತಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ ಇದು ತುಂಬ ಹುಳಿ ಕಡಿಮೆ ಇತ್ತು, ಅದಕ್ಕೋಸ್ಕರ 1 ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಇಲ್ಲಿ ಕೂಡ. ಇನ್ನೊಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ನಿಂಬೆಹಣ್ಣಿನ ಸ್ಲೈಸಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ, ಮಕ್ಕಳಿಗೆಲ್ಲ ಕುಡಿಯೋದಕ್ಕೆ ಕೊಟ್ಟಾಗ ತುಂಬ ಖುಷಿಯಿಂದ ಕುಡಿತಾರೆ. ಈಗ ಲಾಸ್ಟಲ್ಲಿ ಐಸ್ ಕ್ಯೂಬನ್ನು ಕೂಡ ಹಾಕಿದರೆ ಸೂಪರ್ ಆದಂತಹ ಆರೆಂಜ್ ಜ್ಯೂಸ್ ಕೂಡ ರೆಡಿ ಆಯಿತು. ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದಕ್ಕೆ ಹೊರಗಡೆಯಿಂದೆಲ್ಲ ಆಯಾಸಾಗಿ ಬರ್ತೀವಲ್ಲ, ಆವಾಗ ಮಾಡಿ ಕುಡ್ಕೊಳ್ಳೋದಕ್ಕಂತೂ ಸಖತ್ತಾಗಿರುತ್ತೆ. ಅಥವಾ ಮಕ್ಕಳು ಶಾಲೆಯಿಂದೆಲ್ಲ ಬಂದಾಗ ಎಲ್ಲ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಸುಲಭ ಆಗುತ್ತೆ. ಇವತ್ತಿನ ಜ್ಯೂಸ್ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದಲ್ಲ. ಮನೆಯಲ್ಲಿ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಬೇಸಿಗೆಯಲ್ಲಿ ಈ ಥರದ ಜ್ಯೂಸ್ ಸಿರಪ್ ಅಂತೂ ಮಾಡಿ ಇಟ್ಕೊಂಡ್ರೆ ಇನ್ಸ್ಟಂಟಾಗಿ ಮಾಡಿ ಕುಡ್ಕೊಳ್ಬೋದು. ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.